ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್, ಧರ್ಮೋ ರಕ್ಷಿತೆ ರಕ್ಷಿತಃ. ಇವತ್ತಿನ ವಿಷಯ ಏನಪ್ಪ ಅಂದ್ರೆ, ನಿಮಗೆಲ್ಲ ಗೊತ್ತಿರೋಂಗೆ ಈ ಮುಕ್ಕಳಪ್ಪ ಅನ್ನೋ ಒಬ್ಬ ಯೂಟ್ಯೂಬರ್ ಗಾಯತ್ರಿ ಜಾಲಿಯಾಳ ಅಂಥೇಳಿ ಅವನ ಕೂಡಗನ ವಿಡಿಯೋ ಮಾಡ್ತಿದ್ದಂಥ ಒಂದು ಹುಡುಗಿಗೆ ಉಡಿಸ್ಕೊಂಡು ಹೋಗಿ ಮದುವೆ ಆಗ್ಯಾನ. ಬಟ್ ಅವ ಹೇಳ್ಕೊಳ್ಳೋದೇನಂದ್ರೆ, ಆ ಹುಡುಗಿ ಹೇಳ್ಕೊಳ್ಳೋದೇನಂದ್ರೆ, ನಾವು ಓಡೋಗಿಲ್ಲ, ಯಾರಿಗೂ ಇದು ಮಾಡಿಲ್ಲ, ಹಂಗೆ ಶೂಟಿಂಗ್ ಅಂತ ಹೋಗಿದ್ವಿ ಮುಂಡಗೋಡಕ್ಕೆ, ಅಲ್ಲೇ ಮದುವೆ ಆಗ್ಬಿಟ್ವಿ ಅಂತ ಹೇಳ್ತಾರೆ. ಶೂಟಿಂಗ್ ಅಂತ ಹೋದು ಶೂಟಿಂಗ್ ಮುಗಿಸ್ಕೊಂಬರ್ಬೇಕಲ್ಲ, ಮದುವೆ ಆಗ್ಬೇಕು, ಅದು ಅಲ್ಲಿ ಹೋಗಿ ಆಗ್ಬೇಕು. ಅದು ಇವ್ರ ಊರಲ್ಲ, ಮುಂಡಗೋಡ ಇವ್ರ ಊರಲ್ಲ. ಈ ಹುಡುಗಿ ಹುಬ್ಳಿಕ್ಕಿ, ಅವ ಧಾರವಾಡದವ. ಹುಬ್ಳಿ ಧಾರವಾಡ ಬಿಟ್ಟು ಇವರು ಮುಂಡಗೋಡಕ್ಕೆ ಹೋಗಿ ಮದುವೆ ಆಗುವಂಥದ್ದು ಏನಿತ್ತು ಒಂದನೇ ಪಾಯಿಂಟ್. ಆ ಹುಡುಗಿ ಹೇಳ್ತಾಳೆ, ಶೂಟಿಂಗ್ ಅಂತ ಹೋಗಿದ್ವಿ, ಅಲ್ಲೇ ಆಗಿಬಿಟ್ವಿ, ರೂಲ್ಸ್ ಎಲ್ಲ ಮಾತಾಡ್ತಾಳೆ. ಮತ್ತು ಅದೇನು ಅಲ್ಲೇ ಆಗ್ಬೇಕಂತಿಲ್ಲ, ನಾವು ಎಲ್ಲಿ ಬೇಕಲ್ಲ ಆಗ್ಬೋದು. ಹೌದು, ಎಲ್ಲಿ ಬೇಕಲ್ಲ ಆಗ್ಬೋದು. ಅಲ್ಲಿ ಆಗ್ರಲ್ಲ, ಅಲ್ಲೇನಾರ ಕರೆಕ್ಟ್ ಡಾಕ್ಯುಮೆಂಟ್ ಕೊಟ್ಟಿರಿ ನೀವು, ಮದುವೆಗೆ ಬೇಕಾದಂಥ ರಿಜಿಸ್ಟರ್ ಮಾಡ್ಕೊಳಕ್ಕೆ ಬೇಕಾದಂಥ ಡಾಕ್ಯುಮೆಂಟನ್ನು ಕರೆಕ್ಟ್ ಕೊಟ್ಟರೆ ನೀವು ನೋಡಿರ್ಬೋದು. ವಿಡಿಯೋ ಒಳಗೆ ಸುಮಾರು ವಿಡಿಯೋ ಬಂದ್ಬಿಟ್ಟಾವ ಈಗ ಆಲ್ರೆಡಿ. ಅದರೊಳಗೆ ಒಬ್ಬರು ಕಾರ್ಯಕರ್ತರು ತೋರಿಸ್ತಾರೆ, ಮದುವೆ ಕಾರ್ಡ್ ಇಲ್ಲ, ಆಮೇಲೆ ಅವರಾಗಿದ್ದಂಥ ಅಡ್ರೆಸ್ ಪ್ರೂಫ್ ಒಂದೇ ದಿನಕ್ಕೆ ಜನರೇಟ್ ಮಾಡ್ಕೊಂಬಂದು ಫೇಕ್ ಅಡ್ರೆಸ್ ಪ್ರೂಫ್ ಹಚ್ಚಾರ. ಕಾನೂನು ಪ್ರಕಾರ ಒಬ್ಬರು ಯಾರು ಆ ಲೊಕ್ಯಾಲಿಟಿ ಒಳಗೆ ಇರ್ಬೇಕು, ಅಂದಾಗ ಮಾತ್ರ ಇವರು ಆ ಲೊಕೇಶನ್ ಹೋಗಿ ಮದುವೆ ಆಗಕ್ಕೆ ಸಾಧ್ಯ. ಅದಿಲ್ಲ, ಮದುವೆ ಆದಮೇಲೆ ಕನಿಷ್ಠ 30 ದಿನಗಳ ಕಾಲ ಇವರು ಆ ಊರಾಗ ಇರ್ಬೇಕು. ಒಂದು ದಿನ ಕೂಡ ಇಲ್ಲ ಇವರಲ್ಲಿ. ಇದಕ್ಕೆ ಮುಂಡಗೋಡ ಸಬ್ ರಿಜಿಸ್ಟರ್ ಆಫೀಸರ್ ಏನು ಉತ್ತರ ಕೊಡ್ತಾರೆ? ಲಂಚ ತಿಂದಾರ ಅಂತ ಒಂದು ಆರೋಪ ಇದೆ. ತಿಂದಿರ್ಬೋದಲ್ಲ, ಮತ್ತು ಪ್ರಾಪರಾಗಿ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ದನ ಇವರು ಒಂದು ಅಂತರ್ಜಾತೀಯ ವಿವಾಹಕ್ಕೆ ಸ್ಪಂದಿಸ್ಯಾರ, ಮಾಡ್ಸ್ಯಾರ. ಹಿಂಗೆ ಗೌರ್ಮೆಂಟ್ ಆಫೀಸರ ಇವರು ವಿತೌಟ್ ಡಾಕ್ಯುಮೆಂಟ್ ಒಂದು ಅಂಧಜಾತಿಯ ಮದುವೆ ಮಾಡ್ಸ್ಯಾರ. ಇವ್ರಿಗೆ ಏನು ಶಿಕ್ಷೆ ಕೊಡ್ಬೇಕು? ಹಿಂದಕ್ಕೆ ಎಷ್ಟು ಕೇಸ್ ಮಾಡಿರ್ಬಾರ್ದಂತ ಇವರು, ಮುಂದೆ ಎಷ್ಟು ಮಾಡ್ಬೋದು ಇವರು? 6 ತಿಂಗಳು 1 ವರ್ಷ ಸಸ್ಪೆಂಡ್ ಆಗಬಾರ್ದು ಇವರು, ಲೈಫ್ ಟೈಮ್ ಸಸ್ಪೆಂಡ್ ಆಗ್ಬೇಕು ಇವರು. ಅಂದ್ರೆ ಮುಂದೆ ಬರುವಂಥ ಅಧಿಕಾರಿಗಳಿಗೂ ಒಂದು ಎಚ್ಚರಿಕೆ. ಈ ಕಾರ್ಯಕರ್ತರ ಆಫೀಸ್ಗೆ ಹೋದ್ರೆ ಬಾಗಿಲು ಹಾಕೊಂಡು ಕುಂತವ್ರವರು. ಆಮೇಲೆ ಇವ್ರಿಗೆ ಹೇಳಕ್ಕೆ ಉತ್ತರಿಲ್ಲ, ಕಾರ್ಯಕರ್ತರು ಕೇಳುವಂಥ ಕ್ವಶನ್ಸ್ಗೆ ಈ ಅಧಿಕಾರಿ ಕಡೆ ಉತ್ತರಿಲ್ಲ. ಹೆಂಗೆ ಮಾಡಿರಿ ನೀವು ಡಾಕ್ಯುಮೆಂಟ್ ಅಂತ ಕೇಳಿದ್ರೆ ಸ್ಥಳೀಯ ಪೊಲೀಸರನ್ನ ಕರೆಸಿ ಆ ಕಾರ್ಯಕರ್ತರನ್ನ ಬೈದು ಹೊರಹಾಕ್ತಾರೆ ಇವರು. ಮತ್ತು ಮುಂಡಗೋಡ ಸಬ್ ರಿಜಿಸ್ಟರ್ ಆಫೀಸ್ ಒಳಗೆ 1 ವರ್ಷದ ಹಿಂದೆ 1.5 ವರ್ಷದ ಹಿಂದೆ ಈ ಥರ ಮದುವೆ ಆದವ್ರದ್ದು ವಾರ್ನಿಂಗ್ ನೋಟಿಸ್ ಬೋರ್ಡ್ ಒಳಗೆ ಹಚ್ಚಾರ. ಈಗ 2 ತಿಂಗಳ ಹಿಂದೆ ಆದಂಥ ಈ ಮುಕ್ಕಳಪ್ಪಂದು ಮತ್ತು ಈ ಗಾಯತ್ರಿ ಅನ್ನೋಕ್ಕಿದು ನೋಟಿಸ್ ಒಳಗೆ ಇಲ್ಲ. ಇದಕ್ಕಿಲ್ಲ. ಇದೆಲ್ಲ ಒಂದು ಕಡೆ ಆದ್ರೆ, ಈ ಹುಡುಗಿ ತಂದೆ ತಾಯಿ ಮಿಸ್ಸಿಂಗ್ ಕೇಸ್ ಕೊಡ್ತಾರೆ. ನಮ್ಮ ಮಗಳನ್ನ ಹಿಂಗೆ ಓಡಿಸ್ಕೊಂಡು ಹೋಗಿ ಮದುವೆ ಆಗಿದ್ದಾನೆ ಅಂಥೇಳಿ ಮಿಸ್ಸಿಂಗ್ ಕೇಸ್ ಕೊಡ್ತಾರೆ ಅವ್ರ ಪೇರೆಂಟ್ಸ್. ಈ ಕೇಸಿಗೆ ಇದೆಲ್ಲ ನ್ಯೂಸ್ ಬಂದು ಈಗ ಸುಮಾರು ಒಂದು 4-5 ದಿನ ಆಯ್ತು. ಆ ಹುಡುಗಿ ವಿದ್ಯಾನಗರ ಪೊಲೀಸ್ ಸ್ಟೇಷನ್ಗೆ ಬಂದು ಮಾತಾಡ್ತಾಳೆ. ಅವ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಆದ್ರೆ ಈ ಮುಕ್ಕಳಪ್ಪನ ತೊಗೊಂಬಂದಿಲ್ಲ ಪೊಲೀಸರು. ಯಾಕೆ ಒಂದು ಕಾನೂನು ಪ್ರಕಾರ ಅವರೊಂದು ಸ್ಟೇಟ್ಮೆಂಟ್ ಕೊಟ್ರಂದ್ರೆ ಅವ್ರು ತೊಗೊಂಬರ್ಬೇಕಲ್ಲ, ಇಂಟ್ರೋಗೇಷನ್ ಮಾಡ್ಬೇಕಲ್ಲ ತಂದವಂಗೆ, ನಿಜಾನ ಸುಳ್ಳಪ್ಪ ಏನಂತ ಹೇಳಿ. ಮಾಡಿಲ್ಲ. ಆಕಿನ ಕೂತ್ ಬಂದಾಳ ಲಾಯರ್ ಕೊಟ್ಟಾಗ. ಆಕೆ ಮೆಚ್ಯೂರ್ಡ್ ಅದಾಳ, ಆಕೆ ಸ್ಟೇಟ್ಮೆಂಟ್ ಕನ್ಸಿಡರ್ ಮಾಡ್ತೇನೆ ಅಂತೇಳಿ ಹೇಳಿಬಿಟ್ರು ಪೊಲೀಸರು. ಅಷ್ಟು ಚಂದ ಪ್ಲ್ಯಾನ್ ನೋಡ್ರಿ ಅವ್ರದ್ದು. ಆಕಿನಷ್ಟು ಕಳಿಸಿ ಅಲ್ಲೇ ಕೂತ್ಬಿಟ್ಟ.